ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಡಯಟ್ ಮಾಡೋದಕ್ಕೆ ತುಂಬಾ ಉಪಯೋಗವಾಗುವಂಥ 5 ಬಗೆಯ ಸೂಪ್ಗಳನ್ನ ಮನೇಲೇ ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಈ ಎಲ್ಲ ಸೂಪ್ಗಳು ತುಂಬಾ ರುಚಿಯಾಗಿದೆ, ಹೆಲ್ದಿಯಾಗಿದೆ. ಈ ಸೂಪ್ಗಳನ್ನ ಸೇವಿಸೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳದೆ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಆವಾಗ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಓಟ್ಸ್ ಸೂಪ್ನ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಡಯಟ್ ಮಾಡಬೇಕನ್ನೋದಕ್ಕೆ ಈ ಸೂಪು ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಈ ಸೂಪ್ ಮಾಡೋದಕ್ಕೆ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಕಟ್ ಮಾಡಿದಂಥ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೆರಡನ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ಓಟ್ಸ್ ಸೂಪಲ್ಲಿ ಕಡಿಮೆ ಕ್ಯಾಲೋರಿ ಇದೆ. ಇದು ತೂಕ ಹೆಚ್ಚಾಗದಂತೆ ತಡೆಯುವಲ್ಲಿ ನಮಗೆ ಸಹಾಯ ಮಾಡುತ್ತೆ. ಜೊತೆಗೆ ಹೆಚ್ಚಿನ ನಾರಿನಂಶ ಇದೆ. ಇದರಿಂದ ನಮಗೆ ಬೇಗನೆ ಹಸಿವಾಗಲ್ಲ. ಜಂಕ್ ಫುಡ್ ತಿನ್ನೋದು ಕೂಡ ಕಡಿಮೆ ಆಗಿ ನಾವು ವೆಯ್ಟ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಕಟ್ ಮಾಡಿದ ಈರುಳ್ಳಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ 1/4 ಕಪ್ನಷ್ಟು ತುರಿದ ಕ್ಯಾರೆಟು, 1/4 ಕಪ್ನಷ್ಟು ಕಟ್ ಮಾಡಿದ ಬೀನ್ಸು, 1/4 ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಓಟ್ಸ್ ಸೂಪು ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣವೇ ಜಾಸ್ತಿ ಆಗೋದಿಲ್ಲ. ಇದರಿಂದ ಡಯಾಬಿಟಿಸ್ ಪೇಷಂಟ್ಗಳಿಗೆ ಅಥವಾ ಡಯಟ್ ಮಾಡಬೇಕನ್ನೋರಿಗೆ ಇದೊಂದು ಉತ್ತಮ ಫುಡ್ ಆಗಿದೆ. ಅಲ್ಲದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡೋದಕ್ಕೆ ಓಟ್ಸ್ ಸೂಪು ತುಂಬಾ ಸಹಾಯ ಮಾಡುತ್ತೆ. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಓಟ್ಸು, 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, 1/2 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ತಿದ್ದೀನಿ. ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 4 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಿಮಗಿಲ್ಲಿ ಕಾಣಿಸ್ಬೋದು, ಇದು ಚೆನ್ನಾಗಿ ಕುದೀತಾ ಇದೆ. ಒಂದು 4-5 ಮಿನಿಟ್ಸು ಬೇಯಿಸ್ಕೊಳ್ಳೋಣ. ವೆಜಿಟೇಬಲ್ಸು ಜಾಸ್ತಿ ಬೇಯಬೇಕು ಅಂತೇನೂ ಇಲ್ಲ, ಹದವಾಗಿ ಬೆಂದರೆ ಸಾಕು. ಈಗ ಸೂಪು ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ. ಸೂಪು ಗಟ್ಟಿ ಅಥವಾ ತೆಳು ನಿಮಗೆ ಯಾವ ಹದ ಬೇಕು ಆ ಹದಕ್ಕೆ ಸೂಪ್ನ ರೆಡಿ ಮಾಡ್ಕೊಳ್ಳಿ. ನೀವೇನಾದರೂ ಡಯಟ್ ಮಾಡ್ತಾ ಇದ್ದರೆ ನೈಟ್ ಊಟದ ಬದಲು ಈ ಸೂಪ್ನ ಸೇವಿಸೋದು ತುಂಬಾ ಒಳ್ಳೆಯದು. ಈಗ ಬಿಸಿ ಬಿಸಿಯಾದ ಓಟ್ಸ್ ಸೂಪ್ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡೋಣ. ಈ ಸೂಪ್ನ ಸುಲಭವಾಗಿ ನೀವು ಮಾಡ್ಕೋಬೋದು. ಸೂಪಿಗೆ ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕಿದ್ರಿಂದ ದೇಹಕ್ಕೆ ಬೇಕಾದಂಥ ಪೋಷಕಾಂಶ ಸಿಗುತ್ತೆ. ಹೆಲ್ದಿಯಾದ ತುಂಬಾ ಉಪಯೋಗವಾಗುವಂಥ ಈ ಓಟ್ಸ್ ಸೂಪ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಸೋರೆಕಾಯಿ ಸೂಪು ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲಿಗೆ ಈ ಸೂಪ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಅದರಲ್ಲಿ ಅರ್ಧ ಭಾಗದಷ್ಟು ಸೋರೆಕಾಯಿನ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಳೆದು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ 1/4 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ, ಒಂದು 3-4 ಸಣ್ಣ ಪೀಸ್ ಶುಂಠಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಬೇಕು ಅಂತೇನೂ ಇಲ್ಲ, ಹಸಿ ವಾಸನೆ ಹೋದರೆ ಸಾಕು. ಈಗ ಮುಂಚೆ ಕಟ್ ಮಾಡಿ ಇಟ್ಟಿದ್ನಲ್ಲ ಆ ಸೋರೆಕಾಯಿ ಪೀಸ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು.
ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೋರೆಕಾಯಿ ತುಂಬಾ ತಂಪು. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೋರೆಕಾಯಿಗೆ ಒಂದು 3-4 ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು 2-3 ವಿಷಲ್ ಕೊಟ್ಟು ಬೇಯಿಸ್ಕೋಬೇಕು. ನಿಮಗಿಲ್ಲಿ ಕಾಣಿಸ್ಬೋದು, ಸೋರೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಸೋರೆಕಾಯಿ ತಣ್ಣಗಾದ್ಮೇಲೆ ಸೋರೆಕಾಯಿ ಬೇಯಿಸಿದಂಥ ನೀರು ಜೊತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಗ್ರೈಂಡ್ ಮಾಡಿದ್ದೀವಲ್ಲ ಈ ಸೋರೆಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡಿದಾಗ ಉಳಿದಂಥ ಸೋರೆಕಾಯಿ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನಾನು ಈ ಸೂಪಿಗೆ ಹಾಕ್ತಾಯಿದ್ದೀನಿ. ಇವಾಗ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, 1/2 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೂಪ್ನ ಇವಾಗ ಒಂದು 4-5 ಮಿನಿಟ್ಸು ಕುದಿಸ್ಕೋಬೇಕು. ಸೋರೆಕಾಯಿಯಲ್ಲಿ ಅತಿ ಹೆಚ್ಚು ಅಂದರೆ ಒಂದು 90% ನೀರಿದೆ, ಅತಿ ಕಡಿಮೆ ಕ್ಯಾಲೋರಿ ಇದೆ. ಹಾಗಾಗಿ ಸೋರೆಕಾಯಿ ಸೂಪ್ ಕುಡಿಯೋದ್ರಿಂದ ನಾವು ವೆಯ್ಟ್ನ ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಡೈಜೆಷನ್ ಚೆನ್ನಾಗಾಗೋದಕ್ಕೂ ಕೂಡ ಸೋರೆಕಾಯಿ ಸೂಪ್ನ ಕುಡಿಯೋದು ತುಂಬಾ ಉತ್ತಮ. ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಒಂದು 2 ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಈಗ ರೆಡಿಯಾದಂಥ ಸೂಪ್ನ ನಾನೊಂದು ಬೌಲ್ಗೆ ಹಾಕ್ತಿದ್ದೀನಿ. ಈ ಸೂಪ್ ಮಾಡೋದಕ್ಕೆ ಮನೇಲಿ ಸೋರೆಕಾಯಿ ಇದ್ದರೆ ಸಾಕು, ನೀವು ತುಂಬ ಈಸಿಯಾಗಿ ಈ ಸೂಪ್ನ ಮನೇಲಿ ಮಾಡ್ಕೋಬಹುದು. ತುಂಬಾ ಉಪಯೋಗ ಇರುವಂಥ ಈ ಸೂಪ್ನ ಮನೇಲಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ರಾಗಿ ಹೆಸರುಬೇಳೆ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಸೂಪ್ ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ, ಅಷ್ಟೇ ರುಚಿಯಾಗಿದೆ ಕೂಡ. ಮೊದಲಿಗೆ ಈ ಸೂಪ್ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹೆಸರುಬೇಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10 ನಿಮಿಷ ನೆನೆಸಿಡಬೇಕು. 10 ನಿಮಿಷ ಆದಮೇಲೆ ನೆನೆಸಿಟ್ಟಂಥ ಹೆಸರುಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು 2-3 ವಿಷಲು ಬೇಯಿಸ್ಕೋಬೇಕು. ಹೆಸರುಬೇಳೆ ಬೆಂದಿದೆ. ಬೆಂದಂಥ ಹೆಸರುಬೇಳೆನ ಒಂದು ಪಾತ್ರೆಗೆ ಹಾಕೋಣ. ಇದಕ್ಕೆ ಒಂದು 3-4 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1/4 ಕಪ್ನಷ್ಟು ಕಟ್ ಮಾಡಿದ ಬೀನ್ಸು, 1/4 ಕಪ್ನಷ್ಟು ಕಟ್ ಮಾಡಿದ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 4-5 ಮಿನಿಟ್ಸು ಬೇಯಿಸ್ಕೋಬೇಕು. ಹೆಸರುಬೇಳೆಯಲ್ಲಿ ಪ್ರೋಟೀನ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನಾವು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳುವಾಗ ನಮ್ಮ ದೇಹಕ್ಕೆ ಬೇಕಾಗುವಂಥ ಶಕ್ತಿನ ಕೊಡೋದಕ್ಕೆ ಈ ಸೂಪು ತುಂಬಾ ಸಹಾಯ ಮಾಡುತ್ತೆ. ವೆಜಿಟೇಬಲ್ಸ್ ಎಲ್ಲ ಹದವಾಗಿ ಬೆಂದಮೇಲೆ ಒಂದು ಸ್ಮಾಲ್ ಬೌಲ್ ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ರಾಗಿ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ಬೋದು, ಈ ಟೈಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರಾಗಿ ಪುಡಿ ಹಾಕಿದಂಥ ನೀರನ್ನು ನಾನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ ಮತ್ತು ಹೆಸರುಬೇಳೆ ಅದಕ್ಕೆ ಹಾಕ್ತಾಯಿದ್ದೀನಿ. ತಕ್ಷಣವೇ ಆದಷ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಉಂಡೆಗಟ್ಟಿಬಿಡುತ್ತೆ. ರಾಗಿಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಈ ಸೂಪ್ನ ಸೇವಿಸಿದ ನಂತರ ನಮಗೆ ಬೇಗನೆ ಹಸಿವಾಗಲ್ಲ. ಇದರಿಂದ ಅನಗತ್ಯ ತಿಂಡಿಗಳನ್ನ ತಿನ್ನೋದು ತಪ್ಪುತ್ತೆ. ಹಾಗಾಗಿ ಇದು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ.
ರಾಗಿಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಇದು ಬೋನ್ ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಅಲ್ಲದೆ ಹಿಮೋಗ್ಲೋಬಿನ್ ಮಟ್ಟನ ಜಾಸ್ತಿ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈಗ 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, ಟೇಸ್ಟಿಗೆ ಸಾಲ್ಟ್ ತಗೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಒಂದು 5 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಬಿಸಿ ಬಿಸಿಯಾದ ರಾಗಿ ಸೂಪ್ನ ಒಂದು ಬೌಲ್ಗೆ ಸರ್ವ್ ಮಾಡೋಣ. ರಾಗಿ ತುಂಬಾನೇ ತಂಪು. ದೇಹದ ಉಷ್ಣತೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಸೂಪ್ನ ಕುಡಿಯೋದು ತುಂಬಾನೇ ಒಳ್ಳೆಯದು. ಬಿಸಿ ಬಿಸಿಯಾದ ರುಚಿಯಾದ ಹಾಗೆ ತುಂಬಾನೇ ಉಪಯೋಗವಾಗುವಂಥ ಈ ಸೂಪ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವಾಗ ನೆಕ್ಸ್ಟು ಬ್ರೋಕ್ಲಿ ಸೂಪ್ನ ಹೇಗೆ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಸೂಪ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬೌಲಲ್ಲಿ ಬ್ರೋಕ್ಲಿನ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. 4 ಬೆಳ್ಳುಳ್ಳಿ, 3-4 ಸಣ್ಣ ಪೀಸ್ ಶುಂಠಿ, ಹಾಗೆ ಒಂದು 1/2 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕು. ಈ ಸೂಪ್ ದೇಹದಲ್ಲಿನ ವಿಷಕಾರಿ ಅಂಶನ ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಸ್ಕಿನ್ನ ಯಾವಾಗಲೂ ಹೆಲ್ದಿಯಾಗಿಡುತ್ತೆ. ಅಂದರೆ ಚರ್ಮದ ಕಾಂತಿನ ಹೆಚ್ಚು ಮಾಡಿ ನಾವು ಯಾವಾಗಲೂ ಹೆಂಗಾಗಿ ಕಾಣುವಂಗೆ ಮಾಡುತ್ತೆ. ಈಗ ಕಟ್ ಮಾಡ್ಕೊಂಡಂಥ ಬ್ರೋಕ್ಲಿನ ಹಾಕ್ತಿದ್ದೀನಿ. ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ನಿಧಾನಕ್ಕೆ ಫ್ರೈ ಆಗಬೇಕು. ಈ ಬ್ರೋಕ್ಲಿ ಸೂಪಲ್ಲಿ ಕಡಿಮೆ ಕ್ಯಾಲೋರಿ, ಹೆಚ್ಚಿನ ನಾರಿನಂಶ ಇದೆ. ಹಾಗಾಗಿ ವೆಯ್ಟ್ನ ಕಡಿಮೆ ಮಾಡ್ಕೋಬಹುದು ಈ ಸೂಪ್ನ ಸೇವಿಸೋದ್ರಿಂದ. ಇವಾಗ ಚಿಟಿಕೆ ಹಳದಿ, ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪದಲ್ಲಿ ಹದವಾಗಿ ಬೆಂದಂಥ ಬ್ರೋಕ್ಲಿಗೀಗ ಒಂದು 4-5 ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5-6 ಮಿನಿಟ್ಸು ಬೇಯಿಸ್ಕೋಬೇಕು. ಬ್ರೋಕ್ಲಿನ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಹದವಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸ್ಕೊಂಡ್ರೆ ಇದರಲ್ಲಿನ ಪೋಷಕಾಂಶ ಎಲ್ಲ ನಾಶ ಆಗುತ್ತೆ. ಆದರೆ ನಿಮಗೇನಾದರೂ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ಬ್ರೋಕ್ಲಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಬಳಸೋದು ಒಳ್ಳೆಯದು. ಬ್ರೋಕ್ಲಿ ಬೆಂದಿದೆ, ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಬ್ರೋಕ್ಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಸೂಪಿಗೆ ಕ್ರೀಮ್ ಹಾಕೋದಕ್ಕೆ ಹೋಗಬೇಡಿ. ಅದರ ಬದಲಿಗೆ ನೀವು ಬೇಯಿಸಿದಂಥ ಬ್ರೋಕ್ಲಿ ಜೊತೆ ಸ್ವಲ್ಪ ನೆನೆಸಿದಂಥ ಗೋಡಂಬಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೂಪ್ ಮಾಡ್ಕೊಳ್ಳಿ. ಆವಾಗ ಆ ಸೂಪು ತುಂಬ ರುಚಿಯಾಗುತ್ತೆ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ಬ್ರೋಕ್ಲಿನ ಗ್ರೈಂಡ್ ಮಾಡಿದಂಥ ಮಿಕ್ಸಿ ಜಾರಿಗೆ 2 ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫೈವ್ 6 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೋಬೇಕು. ಬ್ರೋಕ್ಲಿ ಸೂಪ್ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡೋಣ. ಡಯಟ್ ಮಾಡೋ ಫ್ರೆಂಡ್ಸ್ಗಳು ಇದನ್ನು ರಾತ್ರಿ ಟೈಮಲ್ಲಿ ಊಟದ ಬದಲಿಗೆ ಸೇವಿಸೋದು ತುಂಬಾ ಒಳ್ಳೆಯದು. ನೀವು ಕೂಡ ಇಷ್ಟೊಂದು ರುಚಿಯಾದ ಹೆಲ್ದಿಯಾದ ಸೂಪ್ನ ಮನೇಲಿ ಟ್ರೈ ಮಾಡಿ. ಇವಾಗ ಮೊಳಕೆ ಬರಿಸಿದಂಥ ಹುರುಳಿಕಾಳಲ್ಲಿ ತುಂಬ ರುಚಿಯಾಗಿ ಸೂಪ್ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ಈ ಸೂಪ್ನ ಮಾಡೋದಕ್ಕೆ ಒಂದು ಚಿಕ್ಕ ಬೌಲ್ನಷ್ಟು ಮೊಳಕೆ ಬರಿಸಿದಂಥ ಹುರುಳಿಕಾಳು ತೊಗೊಂಡಿದ್ದೀನಿ. ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ 4-5 ಕಪ್ನಷ್ಟು ನೀರು, ಟೇಸ್ಟಿಗೆ ಸಾಲ್ಟು, ಚಿಟಿಕೆ ಹಳದಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 4-5 ವಿಷಲ್ಲು ಬೇಯಿಸ್ಕೋಬೇಕು. ಹುರುಳಿಕಾಳು ಇವಾಗ ಚೆನ್ನಾಗಿ ಬೆಂದಿದೆ, ನಿಮಗೆ ಇಲ್ಲಿ ಕಾಣಿಸ್ಬೋದು. ಈ ಹುರುಳಿಕಾಳನ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ಸೋಸ್ಕೊಂಡು ನೀರನ್ನ ಮತ್ತು ಕಾಳನ್ನ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೀಟಾಗಿ ಸೋಸ್ಕೊಂಡು ಹುರುಳಿಕಾಳು ರಸನ ತೆಗೆದಿಟ್ಕೊಂಡಿದ್ದೀನಿ.
ಬೇಯಿಸಿದಂಥ ಹುರುಳಿಕಾಳಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹುರುಳಿಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಬೇಯಿಸಿದಂಥ ಹುರುಳಿಕಾಳು ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಸೂಪ್ನ ಡಯಟ್ ಮಾಡೋರು ಸೇವಿಸೋದು ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ತುಂಬ ಜಾಸ್ತಿ ಇದೆ. ಇದು ನಮಗೆ ಬೇಗನೆ ಹಸಿವಾಗದ ಹಾಗೆ ತಡೆಯುತ್ತೆ. ಇದರಿಂದ ನಾವು ಅನಗತ್ಯ ಫುಡ್ಗಳನ್ನ ಆಗಾಗ ತಿನ್ನೋದು ಕಡಿಮೆ ಆಗಿ ತೂಕನ ಇಳಿಸ್ಕೋಬಹುದು. ಹುರುಳಿಕಾಳು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಡಯಟ್ ಮಾಡ್ತಾ ಇದ್ದರೆ ಬೆಣ್ಣೆ ಅಥವಾ ತುಪ್ಪನ ಆದಷ್ಟು ಕಡಿಮೆ ಬಳಸೋದು ಒಳ್ಳೆಯದು. ಈಗ 1/2 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ತುಂಬ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣಸಿನಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಶುಂಠಿ ಪೀಸ್ನ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಕಟ್ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಬದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬಹುದು. ಈ ಸೂಪ್ನ ಸೇವಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. 1/4 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಹುರುಳಿಕಾಳು ಬೇಯಿಸಿದಂಥ ನೀರನ್ನ ತೆಗೆದಿಟ್ಟಿದ್ವಲ್ಲ ಆ ನೀರನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ಲ ಆ ಹುರುಳಿಕಾಳು ಪೇಸ್ಟ್ನ ಹಾಕ್ತಾ ಇದ್ದೀನಿ. ಹಾಗೆ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಉಳಿದಂಥ ಹುರುಳಿಕಾಳನ್ನ ಆ ಕಾಳನ್ನ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ. 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಫೈವ್ ಮಿನಿಟ್ಸ್ ಕುದಿಲಿಕ್ಕೆ ಬಿಡೋಣ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ ಮೇಲೆ ಒಂದು 2 ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೋಬೇಕು. ರೆಡಿಯಾದಂಥ ಸೂಪ್ನ ಒಂದು ಬೌಲಿಗೆ ಸರ್ವ್ ಮಾಡೋಣ. ಈ ಮೊಳಕೆ ಬರಿಸಿದಂಥ ಹುರುಳಿಕಾಳು ಸೂಪು ತುಂಬಾ ರುಚಿಯಾಗಿದೆ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಇಷ್ಟೊಂದು ರುಚಿಯಾದ ಹೆಲ್ದಿಯಾದ ಸೂಪ್ನ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.